ನಮ್ಮ ದೇಶ ಇಟ್ಸ್ ಸೋ ಬ್ಯೂಟಿಫುಲ್, ಏನಿಲ್ಲ ಅಂತ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲ ಥರದ ಜನ ಇರ್ತಾರೆ. ಆ್ಯಂಡ್ ನಮಗೆ ಯಾವ ಥರ ನೋಡ್ಬೇಕು ಆ ಥರ ಜಾಗ ಇದೆ. Hi, we are Supra and Shashikant, and today we are going to explore one of the most beautiful backwater destination near Kannur in Kerala, and that is Kavai backwaters. kayaking ಹೇಗೆ ഇവിടുന്ന് നിങ്ങൾക്ക് കുറച്ച് നടക്കണ്ടത് അവിടെ തന്നെ ഓടുന്നതാ അവിടെ പോയി എല്ലാം കാണാം. ಸೊ ನಾವಿವಾಗ ಕವಾಯಿ ಬ್ಯಾಕ್ ವಾಟರ್ ಕಯಾಕಿಂಗ್ ಸ್ಪಾಟಿಗೆ ಬಂದಿದ್ದೀವಿ. 42 ಕಿಲೋಮೀಟರ್ಸ್ ಕಣ್ಣೂರಿಂದ ಬಂದ್ವಿ. ವಿಶು ಇರೋದ್ರಿಂದ ಅಷ್ಟೇನು ಕ್ರೌಡ್ ಅನ್ನಿಸ್ಲಿಲ್ಲ, ಬಟ್ ಇಲ್ಲಿ ಆಲ್ರೆಡಿ ತುಂಬ ಜನ ಪಾರ್ಕ್ ಮಾಡಿದ್ದಾರೆ. ತೆಂಗಿನ ಮರಗಳೆಲ್ಲ ಇದೆ. ಸೊ ಹಾಗಾಗಿ ಕಾರ್ ಮೇಲೆ ಬಿದ್ದರೆ ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ 50 ರೂಪೀಸ್ ಪೇ ಮಾಡಿ ಪಾರ್ಕ್ ಮಾಡಿದ್ದೀವಿ ಕಾರ್ನ. ಆ್ಯಂಡ್ ಈಗ ಕಯಾಕಿಂಗಿಗೆ ಒಳಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಚಾರ್ಜ್ ಮಾಡ್ತಾರೆ ಇನ್ನೂ ಗೊತ್ತಿಲ್ಲ, ನೋಡಬೇಕು. ಆ್ಯಂಡ್ ಕವಾಯಿ ಈ ರಿವರ್ಗೆ ಇನ್ನೊಂದು 5 ಟ್ರಿಬ್ಯೂಟರೀಸ್ ಇದೆ. ಅದ್ರ ಜೊತೆಗೆ ಈ ಬ್ಯಾಕ್ ವಾಟರ್ಸ್ ಎಲ್ಲ ಸೇರಿ ಮಧ್ಯೆ ಮಧ್ಯೆ ಐಲ್ಯಾಂಡ್ಸ್ಗಳನ್ನ ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ ಈ ಥರ ಎಲ್ಲ ಫಾರ್ಮೇಷನ್ ಮಾಡಿದೆ. ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಕವೈ ಬ್ಯಾಕ್ ವಾಟರ್ಸ್ ಅಲ್ಲಿ ಐದರ್ ನಾವು ಸ್ಪೀಡ್ ಬೋಟ್ ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಆಗಲಿ ಅಥವಾ ಐಲ್ಯಾಂಡ್ ನೋಡೋದಕ್ಕಾಗ್ಲಿ ಹೋಗ್ಬೋದು, ಅಥವಾ ಬ್ಯಾಕ್ ವಾಟರ್ ಪಕ್ಕದಲ್ಲೇ ಇರೋ ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ನ ದಾಟಿ ಬ್ಯೂಟಿಫುಲ್ ಬೀಚ್ ನೋಡೋದಕ್ಕೆ ಕೂಡ ಹೋಗ್ಬೋದು. ನಾವಲ್ಲಿ ರೀಚ್ ಆದಾಗ 4 ಗಂಟೆ ಆಗಿತ್ತು. ಸೊ ಸ್ವಲ್ಪ ಬಿಸಿಲಿದ್ದರಿಂದ 700 ರೂಪೀಸ್ ಕೊಟ್ಟು ಸ್ಪೀಡ್ ಬೋಟ್ ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಕ್ ಹೋದ್ವಿ. ಅದು ಬೆಳೆದಿರೋ ಒಂದು ರೀತಿ ಅಲ್ಲಿಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೀಚಿಗೂ ಹೋಗ್ತೀರಾ ಅಂತ ಕೇಳಿದ್ರು, ಬೇಡ ಅಂತ ಹೇಳಿದ್ವಿ. ಸ್ಪೀಡ್ ಬೋಟಲ್ಲಿ ಸ್ವಲ್ಪ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ವಾಪಸ್ ಕರ್ಕೊಂಡ್ಬರ್ತಾರೆ. ಬಿಸಿಲು ಬೇರೆ ಇದೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹೋಗಲಿ, ಆಮೇಲೆ ಕಾಯಾಕಿಂಗ್ ಟ್ರೈ ಮಾಡೋಣ ಅಂತ ಈಗ ಫಸ್ಟ್ ಹೋಗ್ತಾ ಇದ್ದೀವಿ. जो ट्रीज वगैरह इधर रहते हैं, सिर्फ इसके आसपास में थोड़ा डीप नहीं रहता ना? इधर नहीं डीप है. हाँ 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 वो अच्छा अच्छा. ಸೊ ಸ್ಪೀಡ್ ಬೋಟಲ್ಲಿ ಬಂದಮೇಲೆ ಇಲ್ಲೊಂದು ಕಡೆ ಸ್ವಲ್ಪ ದೂರ ಅಷ್ಟೇ ಬಂದಿದ್ದು. ಇಲ್ಲೊಂದು ಕಡೆ ಈ ಮ್ಯಾಂಗ್ರೋವ್ ಟ್ರೀಸ್, ಪುಟಾಣಿ ಮ್ಯಾಂಗೋ, ಅದೊಂದು ಗ್ರೂಪ್ ಆಫ್ ಮ್ಯಾಂಗ್ರೋವ್ ಟ್ರೀಸ್. ಯಾವುದು ಐಲ್ಯಾಂಡ್ ಮೇಲೆ ನಿಂತಿದೆಯಾ ಏನೂ ಗೊತ್ತಿಲ್ಲ. ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ದ. ನಿಲ್ಲಿಸಿ ಕೆಳಗೆ ಇಳಿಯುವಾಗ ಸ್ವಲ್ಪ ಭಯ ಆಯಿತು, ಎಷ್ಟು ಆಳ ಇರುತ್ತೆ ಏನಿರುತ್ತೆ ಅಂತ. ಮ್ಯಾಕ್ಸಿಮಮ್ ಐ ಥಿಂಕ್ 1 ಫೀಟು ಇರಲ್ಲ, 1/2 ಫೀಟ್ ಇರುತ್ತೆ, ಅಷ್ಟು ಮಾತ್ರ ಹೈಟ್ ಇದೆ. ತುಂಬ ಸುತ್ತಮುತ್ತ ಎಲ್ಲ ಮ್ಯಾಂಗ್ರೋವ್ ಟ್ರೀಸ್ ಇದೆ. ಚೆನ್ನಾಗಿದೆ ನೋಡೋಕ್ಕಂತೂ. ದೂರದಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲೊಂದು ಕಡೆ ಸ್ವಲ್ಪ ಮ್ಯಾಂಗ್ರೋವ್ ಟ್ರೀಸು, ಅಲ್ಲೊಂದು ಕಡೆ ಸ್ವಲ್ಪ ಮ್ಯಾಂಗ್ರೋವ್ ಟ್ರೀಸು, ಚೆನ್ನಾಗಿ ಅನ್ನಿಸ್ತಾ ಇದೆ. ಲಾಸ್ಟ್ ಟೈಮ್ ನಾವು ಪಿಚಾವರಂಗೆ ಹೋದಾಗ ಅಲ್ಲಿ ಕೂಡ ಸ್ಪೀಡ್ ಬೋಟಲ್ಲಿ ನಿಧಾನಕ್ಕೆ ಈ ಮ್ಯಾಂಗ್ರೋವ್ ಫಾರೆಸ್ಟ್, ಆ ಮ್ಯಾಂಗ್ರೋವ್ ಟ್ರೀಸ್ ಇರೋ ಜಾಗದಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಪಾಂಡಿಚೇರಿ ಹತ್ರ ಇರೋವಂಥ ಪಿಚಾವರಮಲ್ಲಿ. ಆ್ಯಂಡ್ ಇಲ್ಲಿ ಕೇರಳದಲ್ಲಿ ಕಣ್ಣೂರ್ ಹತ್ರ, ಪಯ್ಯನೂರ್ ಹತ್ರ ಅದರಲ್ಲೂ ತುಂಬಾ ಚೆನ್ನಾಗಿದೆ. ಕವಾಯಿ ಬ್ಯಾಕ್ ವಾಟರ್ಸಲ್ಲಿ ಇರೋವಂಥ ಈ ಮ್ಯಾಂಗ್ರೋವ್ ಟ್ರೀಸ್ ಎಲ್ಲ, ಅದ್ರ ಸುತ್ತಮುತ್ತ ಬೋಟ್ ಬೇಕಾಗಿಲ್ಲ, ಕಾಯಾಕಿಂಗ್ ಮಾಡ್ಕೊಂಡು ಬರ್ಬೋದು, ಇಲ್ಲಾಂದರೆ ನಾವೇ ಈ ಥರ ನಡ್ಕೊಂಡು ಹೋಗ್ಬೋದು. ಒಳ್ಳೆಯೇ ಎಕ್ಸ್ಪೀರಿಯೆನ್ಸು. ಪ್ರತಿ ಹೆಜ್ಜೆಗೂ ಸ್ವಲ್ಪ ಏನಾದರೂ ಒಳಗಡೆ ಹೋದಾಗ ಏನಾದರೂ ಟಚ್ ಆದಾಗ ಸ್ವಲ್ಪ ಅನಿಸುತ್ತೆ, ಭಯ ಅನಿಸುತ್ತೆ. ಬಟ್ ಅವ್ರು ಹೇಳ್ದಂಗೆ ಇದ್ರ ಟ್ರೀಸ್ ಇರೋ ಸುತ್ತಮುತ್ತ ಅಂತೂ ಏನು ತೊಂದರೆ ಇಲ್ಲ ಅಂತ. ಸೊ ಹಾಗಾಗಿ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಯಾವಾಗಲೂ ನಮ್ಮ ಟ್ರಾವೆಲ್ ಚಾನಲಲ್ಲಿ ನಾವು ಹೇಳ್ತಾ ಇರ್ತೀವಿ, ನಮ್ಮ ದೇಶ ಇಟ್ಸ್ ಸೋ ಬ್ಯೂಟಿಫುಲ್, ಏನಿಲ್ಲ ಅಂತ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಎಲ್ಲ
ಥರದ ಜನ ಇರ್ತಾರೆ. ಆ್ಯಂಡ್ ನಮಗೆ ಯಾವ ಥರ ನೋಡಬೇಕು ಆ ಥರ ಜಾಗ ಇದೆ. ಏನು ಅಂತಂದರೆ ಹೌದು, ಸ್ವಲ್ಪ ಬಡ್ಜೆಟ್ ಪ್ಲ್ಯಾನ್ ಮಾಡಿಲ್ಲ, ಬಡ್ಜೆಟ್ ಟ್ರಿಪ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪಾಕೆಟ್ಗೆ ಇದಾಗುತ್ತೆ, ಕಷ್ಟ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಅದರಲ್ಲೂ ತೀರಾ ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿ ಬಂದರೆ ಐ ಥಿಂಕ್ ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಪ್ರತಿಯೊಂದಕ್ಕೂ ದುಡ್ಡು. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ 500 ರೂಪಾಯಿ 700 ರೂಪಾಯಿ, ಇಲ್ಲಿಂದ ಇನ್ನೊಂದು ರೌಂಡಿಗೆ ಒಳಗಡೆ ಹೋದರೆ ಇನ್ನೊಂದು ಸ್ವಲ್ಪ ಜಾಸ್ತಿ, ಈ ಥರ ಎಲ್ಲ ಚಾರ್ಜ್ ಮಾಡ್ತಾರೆ. ಬಟ್ ಪರವಾಗಿಲ್ಲ, ಕೆಲವು ಕಡೆ ಎಲ್ಲ ಬಂದರೂ ಅದು ವರ್ತ್ ಅನಿಸುತ್ತೆ ಪ್ಲೇಸ್ಗಳು. ಏನಾದರೂ ಟಚ್ ಆದರೂ ಕೂಡ ಏನೋ ಬಂದು ಕಡಿತೇನೋ, ಫಿಶ್ ಬಂದು ಕಡಿತೋ ಅಥವಾ ಏನಾಯಿತು ಅಂತ ಸ್ವಲ್ಪ ಭಯ ಆಗುತ್ತೆ. ಇಲ್ಲಿ ಫಿಶ್ ನೆಟ್ ಎಲ್ಲ ಹಾಕಿದ್ದಾರೆ. ಬಟ್ ಮನೇಲಿ ಯೂಶ್ವಲಿ ಈ ವಾಟರ್ ಪ್ಲ್ಯಾಂಟ್ಸ್ನೆಲ್ಲ ಬಿದ್ದೋಗದೆ ಇರಲಿ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಒಂದು ಕಡೆ ಜುಟ್ಟು ಥರ ಕಟ್ಬಿಟ್ಟು ನಿಲ್ಲಿಸಿರ್ತಾರಲ್ಲ, ಆ ಥರ ಇದು ಆ್ಯಕ್ಚುಲಿ ನೀರಲ್ಲಿ ಬಂದಾಗ ಅದರಲ್ಲೇ ಒಂದು ನಾನು ಹೇಳ್ದಂಗೆ ರೌಂಡ್ ಹೊಡ್ಕೊಂಡು ಹೋಗ್ತೇನೋ ಅಂತ ಅಂದ್ಕೊಂಡೇ ಇದ್ದೆ. ಇಳಿಸ್ತಾನೆ ಅಂತ ಗೊತ್ತಿರಲಿಲ್ಲ. ಒಂದು ರೌಂಡ್ ಹೊಡ್ಕೊಂಬರೋಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸು. ಬಾ ಸುಪ್ರಿಯಾ, ಫಿಶ್ ನೆಟ್ ಇದೆ, ನೋಡ್ಕೊಂಡು ಬಾ. ಬೇಡ ನೀವು ಹೋಗಿ ಬನ್ನಿ ಹಂಗಂದ್ರೆ. ಇದು ಕವಾಯಿ ಬ್ಯಾಕ್ ವಾಟರ್ಸು 5 ರಿವರ್ಸ್ ಕವಾಯಿ ಜೊತೆಗೆ ಜಾಯ್ನ್ ಆಗುತ್ತೆ ಆ್ಯಂಡ್ ಸಮುದ್ರಕ್ಕೆ ಇವೆಂಚುಲಿ ಜಾಯ್ನ್ ಆಗ್ತವೆ. ಹಾಗಾಗಿ ಒಂದೊಂದ್ರದ್ದು ಒಂದೊಂಥರ ಫ್ಲೋ ಅನಿಸುತ್ತೆ ಇಲ್ಲಿ. ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಿದ ಮೇಲೆ ಬ್ಯಾಕ್ ವಾಟರ್ಸ್ನ ಇನ್ನೊಂದು ಸೈಡಲ್ಲಿರೋ ಬ್ಯೂಟಿಫುಲ್ ಬೀಚ್ ನೋಡೋದಕ್ಕೆ ಗೌರ್ಮೆಂಟ್ ಫೆರಿಲಿ ಹೋದ್ವಿ. ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇನ್ ದ ನೇಮ್ ಆಫ್ ಮಾಮನ್ಸ್ ಅಂಡ್ ಟ್ರಾವೆಲ್ ಸ್ಟೋರೀಸ್. ನಮ್ಮ ಕಣ್ಣು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಒಂದು ಸ್ವೀಟ್ ಮೆಮೊರಿಯಾಗಿ ನಮ್ಮಲ್ಲಿ ಉಳ್ಕೊಂಡಿದೆ. ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ನಾರ್ತ್ ಕೇರಳ, ಅದರಲ್ಲೂ ಕಣ್ಣೂರು ಅಂತೂ ನಮಗೆ ತುಂಬಾ ಬ್ಯೂಟಿಫುಲ್ ಅನ್ನಿಸ್ತು. ಆ್ಯಂಡ್ ಈ ಸನ್ಸೆಟ್ ವ್ಯೂ ಅಂತೂ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಥರನೇ ಅನ್ನಿಸ್ತು. ಸೊ ಕವಾಯಿ ಬ್ಯಾಕ್ ವಾಟರ್ಸಿಂದ ಗೌರ್ಮೆಂಟ್ ಫೆರಿಲಿ 10 ರೂಪಾಯಿ ಕೊಟ್ಟು ಪರ್ ಪರ್ಸನ್ 10 ರೂಪಾಯಿ ಕೊಟ್ಟು ಈ ಸೈಡ್ ಇರೋವಂಥ ಬೀಚಿಗೆ ಬಂದ್ವಿ. ನೋಡೋಕ್ಕಂತೂ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಸನ್ಸೆಟ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲ ಅಂತಂದರೆ ಆ ಸೈಡ್ ಹೋದರೆ ಮ್ಯಾಂಗ್ರೂವ್ ಫಾರೆಸ್ಟು ಅಥವಾ ಮ್ಯಾಂಗ್ರೂವ್ ಟ್ರೀಸ್ ಅದನ್ನು ನೋಡೋಕೆ ಹೋಗಬೇಕು. ಈ ಸೈಡು ಗೌರ್ಮೆಂಟ್ ಬೋಟಲ್ಲಿ ಬಂದು 10 ರೂಪಾಯಿ ಕೊಟ್ಟು ಬಂದು ಆರಾಮಾಗಿ ಸನ್ಸೆಟ್ ನೋಡ್ಕೊಂಡು ಹೋಗ್ಬೋದು. ಲಾಸ್ಟ್ 7 PM ವರೆಗೂ ಬೋಟ್ ಇರುತ್ತೆ, ಫೆರಿ ಇರುತ್ತೆ, ಅದರೊಳಗಡೆ ವಾಪಸ್ ಹೋಗಬೇಕು. ಸೊ ಪ್ರೈವೇಟ್ ಆದರೆ ಕಯಾಕಿಂಗ್ ಇರ್ಬೋದು, ಸ್ಪೀಡ್ ಬೋಟ್ ಇರ್ಬೋದು, 800 ರೂಪಾಯಿಂದ 1200 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ನಾವು ಎಷ್ಟು ದೂರ ಹೋಗ್ತೀವಿ ಅಷ್ಟರ ಮೇಲೆ. ಆ್ಯಂಡ್ ಕಯಾಕಿಂಗ್ ಈವ್ನಿಂಗ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಕಯಾಕಿಂಗ್ ಬಿಡ್ತು ಅಂತ ಹೇಳಿದ್ರೆ ಸ್ಪೀಡ್ ಬೋಟಲ್ಲಿ ಹೋಗಬೇಕು. ಗೌರ್ಮೆಂಟ್ ಫೆರಿಲ್ ಬೋಟಲ್ಲಿ ಬರೋದು ಏನು ಪ್ಲಸ್ ಪಾಯಿಂಟು ಅಂತ ಹೇಳಿದ್ರೆ 10 ರೂಪಾಯಿ ಅಷ್ಟೇ. ಇಲ್ಲಿ ಬಂದು ಈವ್ನಿಂಗ್ ಸನ್ಸೆಟ್ ನೋಡೋಕ್ಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಈ ಸೈಡ್ ಮೂನ್ ಕಾಣಿಸ್ತಾ ಇದೆ ಆ್ಯಂಡ್ ಈ ಸೈಡ್ ಸನ್ಸೆಟ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಫೀಲಿಂಗ್ ಆ್ಯಂಡ್ ಜೋರಾಗಿ ಅಲೆಗಳು ಹೊಡಿತಾ ಇದ್ದಾವೆ. ಅದ್ದೂರಿ ಫೀಲಿಂಗ್ ಅಂತೂ ಇಟ್ಸ್ ಟೂ ಗುಡ್.
ಫಾರೆಸ್ಟ್ ಏರಿಯಾ ಪಕ್ಕನೇ ಬರ್ಬೋದು. ಬಟ್ ಕೇರಳ ಪಾರ್ಟಲ್ಲಿ ಒಳ್ಳೆನೇ ವ್ಯೂ ಪಾಯಿಂಟ್ ಅಂತ ಕೇಳ್ಪಟ್ವಿ. ಕಣ್ಣೂರಿಂದ 50 ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಆಗುತ್ತೆ. ಈವ್ನಿಂಗ್ ಆ್ಯಂಡ್ ಮಾರ್ನಿಂಗು ಒಳ್ಳೆ ಟೈಮಲ್ಲಿ ನೋಡೋಕ್ಕೆ ಅಂತ ಹೇಳಿದ್ರು. ಬಟ್ ವಾಪಸ್ ನಾವು ಈವ್ನಿಂಗ್ ಮುಗಿಸ್ಕೊಂಡು ಹೋಗುವಾಗ ಭಾಳ ಕತ್ಲೆ ಆಗಿಬಿಡುತ್ತೆ ಬ್ರಹ್ಮಗಿರಿ ಫಾರೆಸ್ಟ್ ರೇಂಜಲ್ಲೆಲ್ಲ ಹೋಗೋಕ್ಕೆ. ಸೊ ಹಾಗಾಗಿ 2:30, 3 ಆಗೋಕ್ಕೆ ಬಂತು. ಈ ಟೈಮಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ಇನ್ನೊಂದು ಕೇರಳದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ರಬ್ಬರ್ ಟ್ರೀಸ್ ಜಾಸ್ತಿ. ಆ ಲ್ಯಾಂಡ್ಸ್ಕೇಪೇ ಒಂಥರ ಡಿಫ್ರೆಂಟ್ ಇಲ್ಲಿ ಕೇರಳದಲ್ಲಿ. ಆ ರೋಡ್ಗಳು ಆಚೆ ಈಚೆ ಇರುವಂಥ ಈ ರಬ್ಬರ್ ಪ್ಲಾಂಟೇಶನ್ಸು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಕೇರಳದಲ್ಲಿ ಈ ರಬ್ಬರ್ ಮರಗಳಲ್ಲಿ ಆ ಹೊರಗಡೆ ಚಕ್ಕೆ ತೆಗೆದಿರ್ತಾರೆ. ಹಾಗಾಗಿ ಆ ರಬ್ಬರು ಅನಿತಾ ಒಂದು ಕಡೆ ಕಲೆಕ್ಟ್ ಆಗುತ್ತೆ. ಈಗ ಮೋಸ್ಟ್ಲಿ ಸೀಸನ್ ಅಲ್ಲ ಅನಿಸುತ್ತೆ, ಅಷ್ಟೊಂದೇನು ಅಲ್ಲಿ ಅನಿತಾ ಇದೆ ಅಂತ ಅನ್ನಿಸ್ಲಿಲ್ಲ. ಸೊ ಸ್ವಲ್ಪ ಮೇನ್ ರೋಡಿಂದ ರೈಟಿಗೆ ಡಿವೇಶನ್ ತೊಗೊಂಡ್ವಿ. 4.3 ಕಿಲೋಮೀಟರ್ಸ್ ಅಂತ ಬೋರ್ಡ್ ಇತ್ತು. ಸ್ವಲ್ಪ ತಿರುಗಿದ ತಕ್ಷಣವೇ ತುಂಬಾ ಜೀಪ್ಸ್ ಇದ್ದಾವೆ ಅಲ್ಲಿ. ಅವರೆಲ್ಲ ಕೇಳಿದ್ರು ಮೇಲ್ಗಡೆ ಹೋಗಬೇಕಂದ್ರೆ ಜೀಪಲ್ಲಿ ಹೋಗಿ ಅಂತ. ರೋಡ್ ಇತ್ತಲ್ಲ, ಡೈರೆಕ್ಷನ್ ಇದೆಯಲ್ಲ ಅಂತ ಹೇಳಿ ಶುರು ಮಾಡಿದ್ವಿ. ಬಟ್ ಭಾಳನೇ ಡಿಫಿಕಲ್ಟ್ ಆಗಿದೆ ಸ್ಟ್ರೆಚ್ಚು. ಡ್ರೈವಿಂಗ್ ತುಂಬಾ ಚೆನ್ನಾಗಿ ಬರಬೇಕು, ಸ್ವಲ್ಪ ಸ್ಕಿಡ್ ಆಗುತ್ತೆ. ಏನು ಚೆನ್ನಾಗಿ ಬಂದರೂ ಸ್ವಲ್ಪ ರಿಸ್ಕಿನೇ. ಏನು ತುಂಬಾ ಚೆನ್ನಾಗಿ ಬರುತ್ತೆ ಡ್ರೈವಿಂಗ್ ಅಂತ ಹೇಳಿ ಹತ್ಕೊಂಬರೋದು ಅಷ್ಟೇನು ಸುಲಭ ಅಲ್ಲ. ತುಂಬಾ ನ್ಯಾರೋ ರೋಡು. ಈಗ ರೋಡ್ ಮಾಡಿರೋದ್ರಿಂದ ಓಕೆ ಅನ್ನಿಸ್ತಾ ಇದೆ. ಬಟ್ ಫಸ್ಟ್ ಗೇರಲ್ಲೇ ಬರಬೇಕು, ಅಷ್ಟು ಡಿಫಿಕಲ್ಟ್ ಆಗಿದೆ. ಕೆಳಗಿಂದ ಒಂದು 2 ಕಿಲೋಮೀಟರ್ಸ್ ಬಂದ್ವಿ. ಡಿಫಿಕಲ್ಟ್ ಆಗಿತ್ತು. ಬಂದು ಇಲ್ಲಿ ನಿಲ್ಸಿದ ಮೇಲೆ ಇಲ್ಲಿರೋರು ಹೇಳಿದ್ರು ಹೋಗೋಕ್ಕಾಗೋದೇ ಇಲ್ಲ, ಜೀಪಲ್ಲಿ ಹೋಗಬೇಕು ಅಥವಾ ಅವ್ರ ವೆಹಿಕಲಲ್ಲಿ ಮಾತ್ರ ಹೋಗಬೇಕು ಅಂತ ಹೇಳಿ. 700 ರೂಪೀಸ್ ಚಾರ್ಜ್ ಮಾಡ್ತಾರಂತೆ 2 ಪರ್ಸನ್ಸ್ಗೆ. 700 ರೂಪಾಯಿ ಕಮ್ಮಿ ಇಲ್ಲ ಅಂತ ಫಿಕ್ಸ್ಡ್. ಬಟ್ ವಾಟ್ ಎವರ್, ನೋಡೋಣ. ಮೇಲ್ಗಡೆ ಹೋಗಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ನಾವು ಶೇರ್ ಮಾಡ್ತೀವಿ. ನಾನೇ ಹತ್ತಿಸ್ಬಿಡ್ಬೋದೇನೋ ಅಂತ ಅಂದ್ಕೊಂಡು ಬಂದೆ, ಬಟ್ ಅದು ರಾಂಗ್ ಚಾಯ್ಸು. ಇನ್ನೊಂದೇನು ಅಂದರೆ ಭಾಷೆ ಬೇರೆ ಬರಲ್ಲ. ಸೊ ಹಾಗಾಗಿ ಕಷ್ಟ. ಏನಾದರೂ ತಮಿಳು ಮತ್ತು ಮಿಕ್ಸ್ಡ್ ತೆಲುಗು ತಮಿಳು ಅಂತಲೇ ಗೊತ್ತಿಲ್ಲ ನನಗೆ ಯಾವ ಭಾಷೆಯಲ್ಲಿ ಮಾತಾಡೋದು. ಹೇಳಿಬಿಟ್ಟು ಅವ್ರಿಗೆ ಹೇಳಿ 700 ರೂಪೀಸ್ ಅಂತ ಹೇಳಿದ್ದಾರೆ. ಹೋಗಿ ಬರ್ತೀವಿ, ಬನ್ನಿ ಜೀಪಲ್ಲಿ ಹೋಗಿ ಬರೋಣ. ಆಫ್ ರೋಡಿಂಗ್ ಫೀಲ್ ಅಂದರೆ ಇದು ಸಾಧ್ಯನೇ ಇಲ್ಲ ನಮ್ಮ ವೆಹಿಕಲ್ ಹೋಗುತ್ತೆ.
ಸೊ ಪಲಕ್ಕಾಯಂ ತಟ್ಟುಗೆ 2 ರೂಟ್ ಇದೆ. ನಾವು ಒಂದು ಕಡೆ ಮಿಸ್ ಮಾಡಿ ಮೇನ್ ರೋಡಲ್ಲಿ ಬಂದ್ವಿ, ಅಲ್ಲಿಂದ ಆಫ್ ರೋಡಿಂಗ್ ವೆಹಿಕಲ್ ಬೇಕೇ ಬೇಕು. ಇನ್ನೊಂದು ಕಡೆಯಿಂದ ಬರ್ಬೋದು ಅಂತ, ನಮಗೆ ಭಾಷೆ ಗೊತ್ತಿಲ್ಲ ಹಾಗಾಗಿ ಅರ್ಥ ಆಗಲಿಲ್ಲ ಅವ್ರು ಹೇಳಿದ್ದು. ಬಟ್ ಇಲ್ಲಿ ನೋಡಿದಾಗ ಬಾಕಿ ಕಾರ್ಗಳೆಲ್ಲ ಆರಾಮಾಗಿ ಬಂದಿದ್ದಾರೆ. ಸೊ ಅಂತಂದರೆ ರೋಡ್ ಚೆನ್ನಾಗಿರಲೇಬೇಕು, ಆ ಕಾರ್ಗಳೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರೆ. ಸೊ ಇಲ್ಲಾಂದರೆ ಈ ಸೈಡು ಒಂದು ಸೈಡ್ಗೆ 300ರಿಂದ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಆ ರೋಡಲ್ಲಂತೂ ಬರಲೇಬೇಕು ಆಫ್ ರೋಡಿಂಗ್ ವೆಹಿಕಲಲ್ಲಿ. ಇನ್ನೊಂದು ರೋಡಲ್ಲಿ ನೆಕ್ಸ್ಟ್ ಟೈಮ್ ನೋಡಬೇಕಷ್ಟೇ. ಪಲಕಾಯಂ ತಟ್ಟು ವ್ಯೂ ಪಾಯಿಂಟ್ ಹತ್ರ ಇರೋ ಈ ಸ್ಮಾಲ್ ಬಲ್ಬ್ಸ್ ಲಿಟ್ ಮಾಡಿದಾಗ ಇಡೀ ಬೆಟ್ಟದ ವ್ಯೂ ಅಂತೂ ಅದ್ಧೂರಿಯಾಗಿರತ್ತೆ ಅಂತ ಕೇಳ್ಪಟ್ವಿ. ಬಟ್ ನಾವು ವಾಪಸ್ ಹಾಸನ್ಗೆ ಬರಬೇಕಾಗಿದ್ರಿಂದ ಆ ವ್ಯೂನ ಮಿಸ್ ಮಾಡ್ಕೊಂಡ್ವಿ. ನೀವೇನಾದರೂ ಕಣ್ಣೂರ್ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಪ್ಲೀಸ್ ಟು ಕಮೆಂಟ್ ಆ್ಯಂಡ್ ವಿ ವಿಲ್ ಬಿ ಹ್ಯಾಪಿ ಟು ಶೇರ್ ಅವರ್ ಟ್ರಾವೆಲ್ ಟಿಪ್ಸ್. ಆ್ಯಂಡ್ ನೀವು ಆಲ್ರೆಡಿ ಕಣ್ಣೂರ್ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೂಡ ಕಮೆಂಟಲ್ಲಿ ಶೇರ್ ಮಾಡಿ. ಸೊ ಪಲಕ್ಕಾಯಂ ತಟ್ಟು ಒಳ್ಳೆ ಹೈಟಲ್ಲಿದೆ ಆ್ಯಂಡ್ ನಮಗೆ ದೇವ್ರ ಮನೆಯಲ್ಲಿ ನೋಡೋಕ್ಕೆ ಸಿಕ್ತಂಥ ಒಂದು ಬ್ಯೂಟಿ ಇಲ್ಲೂ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ದೂರದ್ದು ಹಿಲ್ಸ್ ಎಲ್ಲ ಫುಲ್ಲು ಮಿಸ್ಟಿಂದ ಕವರ್ ಆಗಿದೆ. ತುಂಬ ಚೆನ್ನಾಗಿದೆ ಫೀಲಿಂಗ್. ಕಣ್ಣೂರಲ್ಲಿ ಸ್ವಲ್ಪ ಶೆಕೆ ಆ ಥರ ಅನ್ನಿಸ್ತು, ಬಟ್ ಇಲ್ಲಂತೂ ತುಂಬಾ ಚೆನ್ನಾಗಿದೆ. ಕುರಾನ್ ಶಿದೆ ಸಾಕಾ? ಬೆಳಗ್ಗೆ 6 ಸಂಜೆ 8ವರೆಗೂ 7:30 8ವರೆಗೂ ಓಪನ್ ಇರುತ್ತೆ. ಮಕ್ಳಿಗಂತೂ ತುಂಬಾ ಚೆನ್ನಾಗಿದೆ ಪ್ಲೇಸ್. ಆ್ಯಂಡ್ ಸನ್ಸೆಟ್ಟು ಅಥವಾ ಸನ್ರೈಸು ನೋಡೋಕ್ಕಂತೂ ಅದ್ದೂರಿ ಪ್ಲೇಸ್ ಇದು. ನಮ್ಮ ಕಣ್ಣೂರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ನಾವು 3 ವಿಡಿಯೋನಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀವಿ. ನಿಮಗೆ ಅದು ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀವಿ. ಈ ಸೀರೀಸ್ನ ಎಲ್ಲ ವಿಡಿಯೋಗಳನ್ನ ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀವಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್. ಸೊ ನಾವು ಬಂದಿದ್ದ ರೋಡಲ್ಲಿ ಈ ಥರ ರೋಡ್ ಇದೆ. ಆಫ್ ರೋಡಿಂಗ್ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್. ನಮ್ಮ ಕಣ್ಣೂರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಒಂದು ಸ್ವೀಟ್ ಮೆಮೊರಿಯಾಗಿ ನಮ್ಮಲ್ಲಿ ಉಳ್ಕೊಂಡಿದೆ. ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಒಳ್ಳೆ ಬಂಪಿ ರೈಡ್ ಅಂತೂ ಆಯಿತು, ಮತ್ತು ಸೂಪರ್ ಎಕ್ಸ್ಪೀರಿಯನ್ಸ್. ಹೌದು, ಒಂದು ಕಡೆ ಸ್ವಲ್ಪ ಕತ್ತೆಲ್ಲ ನೋವು ಬರ್ತಾ ಇದೆ, ಆದರೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಎಸ್, ಫೀಡ್ಬ್ಯಾಕ್ ಮಾತ್ರ ಕಾಯ್ತಾ ಇರ್ತೀವಿ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ.